ಸ್ವರೂಪ ಸಂದರ್ಶನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಅಸಡ್ಡೆಯ ಮಾತನಾಡುವವರ ಮಧ್ಯೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದ ವಿಡಿಯೋ ನೋಡಬೇಕು. ಆ ಕಾರ್ಯಕ್ರಮದಲ್ಲಿ ಭಾರತದ ಒಂದಿಷ್ಟು ಅತ್ಯುತ್ತಮ ಕ್ರಿಯೇಟರ್ಗಳನ್ನು ಒಗ್ಗೂಡಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶಿಕ್ಷಣ, ಅಡುಗೆ, ಪ್ರವಾಸ, ಆಧ್ಯಾತ್ಮಿಕ, ಆಡಳಿತ, ಜೀವನ ಶೈಲಿ, ವಿದೇಶಿ ಈ ರೀತಿ 10 ವಿಭಾಗಗಳನ್ನು ಮಾಡಿ ಒಂದಿಷ್ಟು ರಚನಾತ್ಮಕ ಕ್ರಿಯೇಟರ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ಒಂದಿಬ್ಬರನ್ನು ಬಿಟ್ಟು ಪ್ರಶಸ್ತಿ ಪಡೆದ ಬಹುತೇಕರು ಕಾರ್ಯಕ್ಷೇತ್ರ ವಿಶಿಷ್ಟವಾಗಿತ್ತು ಹಾಗೂ ಭಾರತದ ಯುವಕರಿಗೆ ಪ್ರೇರಣೆ ನೀಡುವಂತಿತ್ತು. ಅಲ್ಲಿಗೆ ಕ್ರಿಯೇಟರ್ಗಳ ಹೊಸ ಡಿಜಿಟಲ್ ಜಗತ್ತು ಸೃಜನಶೀಲ ಉದ್ಯಮ ಹಾಗೂ ಔದ್ಯೋಗಿಕ ವಲಯ ಆಗಲಿದೆ ಎನ್ನುವುದು ಮತ್ತೊಮ್ಮೆ ಸಾಬೀತಾಯಿತು. ಸುಮಾರು 1.25 ಗಂಟೆಯ ಈ ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆಯವರೆಗೆ ನೋಡಿದ್ರೆ ಈ ಕಾರ್ಯಕ್ರಮದಲ್ಲಿ ನನಗೆ ಅಥವಾ ಯಾರಿಗೇ ಆಗಲಿ ಹೊಸ ಮೋದಿಯವರ ಪರಿಚಯ ಆಗುತ್ತದೆ. ಹಾಗೆಯೇ ನಾನು ತಿಳಿದುಕೊಂಡಿದ್ದ ಮೋದಿಯವರ ಬಗ್ಗೆ ಇನ್ನಷ್ಟು ಗೌರವ ಮೂಡಿತು. ಯುವ ನಾಯಕ ಎಂದು ಹಣೆಪಟ್ಟಿ ಇರಿಸಿಕೊಂಡವರ ಮಧ್ಯೆಯೂ ಮೋದಿಯವರು ಯುವಕರನ್ನು ಏಕೆ ಆಕರ್ಷಿಸುತ್ತಾರೆ ಎನ್ನುವುದು ತಿಳಿಯಿತು. ಈ ಕಾರ್ಯಕ್ರಮ ನೋಡಿದವರಿಗೆ ಒಂದಿಷ್ಟು ವಿಷಯಗಳು ಖಾತ್ರಿಯಾಗುತ್ತದೆ. ಕೃಷಿ, ಹೈನುಗಾರಿಕೆ ಕುರಿತು ಓರ್ವ ಯುವಕನಿಗೆ ಪ್ರಶಸ್ತಿ ನೀಡುವಾಗ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡರು. ಜೀವನ ಶೈಲಿ, ಸ್ವಚ್ಛತೆ ಬಗ್ಗೆ ಮೋದಿಯವರು ಮಾತನಾಡುವಾಗ ಆ ವಿಷಯದ ಮೇಲಿನ ಕ್ರಿಯೇಟರ್ಗಳಿಗೂ ಗೊತ್ತಿರದ ವಿಷಯವು ಮೋದಿಯವರ ಬಾಯಲ್ಲಿ ಬರುತ್ತಿತ್ತು. ಅಡುಗೆ, ಶಿಕ್ಷಣದ ವಿಚಾರ ಬಂದಾಗ ತಮ್ಮದೇ ಅಹಮದಾಬಾದ್ನಿಂದ ವೈಟ್ ಹೌಸ್ ವರೆಗಿನ ಅನುಭವವನ್ನು ಹಂಚಿಕೊಂಡರು. ಆ ಕ್ಷಣದಲ್ಲಿಯೇ ಒಂದಿಷ್ಟು ಟ್ರೋಲ್ ಮೆಟೀರಿಯಲ್ಗಳನ್ನು ಕೂಡ ಕೊಟ್ಟರು. ಕಾಲಿಗೆ ನಮಸ್ಕರಿಸಲು ಬಂದ ಯುವತಿಯೊಬ್ಬಳ ಬಳಿ ನೀನು ಈ ರೀತಿ ಮಾಡಿದರೆ ನನಗೆ ಡಿಸ್ಟರ್ಬ್ ಆಗುತ್ತದೆ ಎಂದು ಹೇಳಿ ಪ್ರಧಾನಿಯವರೇ ಮರು ನಮಸ್ಕರಿಸಿದರು. ಅದಾದ ಬಳಿಕ ಸ್ವಲ್ಪ ಹೊತ್ತು ಸಹಜವಾಗಿ ಒಂದಿಷ್ಟು ಹರಟೆ ಹೊಡೆದರು. ಆ ಭಾಷಣದಲ್ಲಿ ಭಾರತ ಹಾಗೂ ಭಾರತೀಯರ ಪರವಾಗಿ ಹೇಗೆ ಕಂಟೆಂಟ್ ಮಾಡಬಹುದು ಎನ್ನುವ ಸರಳ ಐಡಿಯಾಗಳನ್ನು ಹಂಚಿಕೊಂಡರು. ನನಗೆ ಅತಿ ಖುಷಿ ಕೊಟ್ಟ ವಿಚಾರ ಏನೆಂದರೆ ಇತ್ತೀಚಿನ ರಾಜಕೀಯ ಭಾಷಣಗಳನ್ನು ಕೇಳಿಸಿಕೊಳ್ಳಲಾಗದಷ್ಟು ಹೊಲಸಾಗಿರುತ್ತದೆ. ಕರ್ನಾಟಕದ ಮಟ್ಟಿಗೆ ಸರ್ಕಾರಿ ಕಾರ್ಯಕ್ರಮಗಳ ವೇದಿಕೆ ಕೂಡ ಹೊಲಸು ರಾಜಕೀಯ ಟೀಕೆಗೆ ಸೀಮಿತವಾಗುತ್ತಿದೆ. ಸರ್ಕಾರಿ ದುಡ್ಡಿನಲ್ಲಿ ವಿರೋಧ ಪಕ್ಷಗಳನ್ನು ಬಯಲೇ ಕಾರ್ಯಕ್ರಮ ಮಾಡುತ್ತಿರುತ್ತಾರೆ. ಆದರೆ ಈ ಡಿಜಿಟಲ್ ಕ್ರಿಯೇಟರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ರಾಜಕೀಯವನ್ನು ಎಳೆದು ತರುವ ಪ್ರಯತ್ನ ಮಾಡಲೇ ಇಲ್ಲ ಎಂದು ಯಾರಿಗಾದರೂ ಅನಿಸುತ್ತದೆ. ಮೇಲ್ನೋಟಕ್ಕೆ ಈ ದೇಶದ ಪ್ರಭಾವಿ ಕ್ರಿಯೇಟರ್ಗಳ ಮೂಲಕ ಮೋದಿಯವರ ಪರವಾದ ಅಭಿಪ್ರಾಯ ಮೂಡುವಂತ ಕೆಲಸ ಮಾಡಲು ಪರೋಕ್ಷ ಪ್ರಭಾವ ಬೀರುವ ಪ್ರಯತ್ನ ಇರಬಹುದು. ಆದರೆ ಅವರ ಮಾತುಗಳಲ್ಲಿ ಎಲ್ಲಿಯೂ ರಾಜಕೀಯ ಬರಲೇ ಇಲ್ಲ. ಚುನಾವಣೆ ಪ್ರಚಾರ ಪ್ರಸ್ತಾಪವಾದರೂ ಯುವಕರನ್ನು ಮತಗಟ್ಟೆಗೆ ಕರೆತರುವ ನಿಟ್ಟಿನಲ್ಲಿ ಕಂಟೆಂಟ್ ಮಾಡಿ ಎಂದಷ್ಟೇ ಹೇಳಿದರು. ಎಲ್ಲಿಯೂ ತನ್ನ ಸರ್ಕಾರದ ಯೋಜನೆ ಬಗ್ಗೆ ಪ್ರಚಾರ ಮಾಡಿ ಎಂದು ಕೂಡ ಹೇಳಲಿಲ್ಲ. ಇನ್ನೊಂದು ಅಚ್ಚರಿಯ ವಿಶೇಷವೆಂದರೆ 73 ವರ್ಷದ ಮೋದಿ ಅಜ್ಜರವರು 1.25 ಗಂಟೆಗಳ ಕಾಲ ನಿರಂತರವಾಗಿ ನಿಂತುಕೊಂಡೇ ಸಂವಾದ ಮಾಡುತ್ತಿದ್ದರು. ಕೊನೆಯದಾಗಿ ಹೇಳುವುದಾದರೆ ಯುವಕರಿಗೆ ಯಾವ ರೀತಿಯ ಕಂಟೆಂಟ್ ಇಷ್ಟವಾಗುತ್ತದೆ ಎಂದು ಓರ್ವ ಕ್ರಿಯೇಟರ್ ಬಳಿ ಕೇಳಿದರು. ಮೋದಿಯವರು ಏನಕ್ಕೆ ಯುವಕರಿಗೆ ಹತ್ತಿರವಾಗುತ್ತಾರೆ ಎನ್ನುವುದಕ್ಕೆ ಇಂತಹ ಪ್ರಶ್ನೆಗಳಿಗೆ ಸಾಮಾನ್ಯರಿಂದ ಸಿಗುವ ಉತ್ತರವೇ ಕಾರಣ. ಯುವಕರಲ್ಲಿ ಹೊಸ ಆಶಾವಾದ ಹುಟ್ಟುಹಾಕುವ ನಾಯಕರು ಈ ದೇಶಕ್ಕೆ ಬೇಕಾಗಿದೆಯೇ ಹೊರತು ದಿನ ಬೆಳಗಾದರೆ ಅಯ್ಯಯ್ಯೋ ಎಂದು ಅರಚುವ ವಯಸ್ಸೇ ಆಗದ ಯುವ ನಾಯಕರು ಇಷ್ಟವಾಗುವುದಿಲ್ಲ. ಸಮಯ ಸಿಕ್ಕಾಗ ದಯವಿಟ್ಟು ತಾವು ಮೊನ್ನೆ ನಡೆದ ಈ ಕಾರ್ಯಕ್ರಮದ ವಿಡಿಯೋವನ್ನು ನೋಡಿ ಸಾಮಾಜಿಕ ಜಾಲತಾಣ ನಾವು ಮಾಡುತ್ತಿರುವ ಕೆಲಸ ಹಾಗೂ ಅದರಲ್ಲೂ ವಿಶೇಷವಾಗಿ ಮೋದಿಯವರ ಸೂಕ್ಷ್ಮ ಮುಖವನ್ನು ತಾವೆಲ್ಲ ನೋಡಬಹುದು. ರಾಜಕೀಯ ಹಾಗೂ ಸೈದ್ಧಾಂತಿಕ ವೈರುಧ್ಯವನ್ನು ಬದಿಗಿಟ್ಟು ಕೇವಲ ಕ್ರಿಯೇಟರ್ ಹಾಗೂ ಕಂಟೆಂಟ್ ಜಗತ್ತಿನ ದೃಷ್ಟಿಯಿಂದಲೂ ನೋಡಿದರೂ ಅಧ್ಯಯನ ಯೋಗ್ಯವಾಗಿದೆ ಎಂದೆನಿಸುತ್ತದೆ. ನನಗಷ್ಟೇ ಅಲ್ಲ, ಎಲ್ಲರಿಗೂ. ಇದು ತಾವು ಸಹ ನೋಡಿದ್ರೆ ಒಮ್ಮೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೇ ಶೇರ್ ಮಾಡಿ. ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.